ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಓಟಿಗಾಗಿ ಹಿಂದೂಗಳನ್ನು ಒಡೆದ್ರು, ಓಟಿಗಾಗಿ ಜಾತಿಗಳ ನಡುವೆ ತಂದಿಟ್ರು, ಓಟಿಗಾಗಿ ರಾಜ್ಯಗಳನ್ನು ಒಡೆದ್ರು. ಈಗ ಮತ್ತೆ ಅದೇ ಓಟಿಗಾಗಿ ದೇಶವನ್ನೇ ಒಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇಂಥದ್ದೊಂದು ದಿನ ಬರುತ್ತೆ, ಈ ದೇಶವನ್ನು ಛಿದ್ರ ಮಾಡುವ ಕೆಲಸ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಡಿ.ಕೆ. ಸುರೇಶ್ ಅವರ ಬಾಯಲ್ಲೇ ಬಂದಿರಲಿಲ್ವಾ ದಕ್ಷಿಣ ಭಾರತವನ್ನು ಸಪರೇಟ್ ದೇಶ ಮಾಡಬೇಕು ಅಂತ? ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ರಾಹುಲ್ ಗಾಂಧಿಯು ಅದನ್ನೇ ಫಾರಿನ್ಗೆ ಹೋಗಿ ಹೇಳಿದ್ದು, ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಅಂತ. We share the fact that we are the two biggest democracies. But we share another very important fact, that we are both union of states. The United States, India, that is Bharat, is a union of states. We are now fighting the BJP, the RSS and the Indian state itself. ಒಂದು ತುಂಬು ಕುಟುಂಬದಲ್ಲಿ ಆಸ್ತಿ ವಿಷಯಕ್ಕೆ ಬಂದಾಗಲೇ ಬೇಜಾರಾಗುತ್ತೆ. ಭಾರತದಂತಹ ಭವ್ಯ ದೇಶವನ್ನ ಇವತ್ತು ಇವರ ಸ್ವಾರ್ಥಕ್ಕೆ ಒಡೆದು ಹಾಕೋಕೆ ಹೊರಟಿದಾರಂದ್ರೆ ಇನ್ನೆಷ್ಟು ಬೇಸರ ಆಗಬೇಡ. ಏನು ಮಾಡಕ್ಕೆ ಹೊರಟಿದ್ದಾರೆ ಸ್ಟಾಲಿನ್ ಅವರು? ಸಪರೇಟ್ ರೂಪಾಯಿ ಚಿಹ್ನೆ ಅಂತೆ. ಇದು ಹೇಗೆ ಅನಿಸ್ತಿದೆ ಅಂದರೆ, ಒಂದು ಕುಟುಂಬದಲ್ಲಿ ಎರಡೆರಡು ಒಲೆ ಹಚ್ಚಿದಂಗೆ ಅನಿಸ್ತಾ ಇದೆ. ಇದು ಖಂಡಿತ ಸಾಧಾರಣ ವಿಷಯ ಅಲ್ವೇ ಅಲ್ಲ, ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾದಂಥ ವಿಷಯ. ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದಂತಹ ದೇಶ ನಮ್ಮದು. 10 ಭಾಷೆಗಳಿವೆ, 10 ಜಾತಿಗಳಿವೆ, ಒಂದೊಂದು ಊರಲ್ಲಿ ಒಂದೊಂದು ಸಂಸ್ಕೃತಿ ಇದೆ. ಆದರೂ ನಾವು ಭಾರತೀಯರು. ಆದರೆ ಇವತ್ತು ದೇಶದ್ರೋಹಿ ರಾಜಕಾರಣಿಗಳು ಮಾಡೋಕೆ ಹೊರಟಿರೋದು ಏನನ್ನ? ಪವನ್ ಕಲ್ಯಾಣ್, ದಕ್ಷಿಣ ಭಾರತದ ಹಿಂದೂ ಫೈರ್ ಬ್ರ್ಯಾಂಡ್, ಒಂದು ಭಾಷಣ ಮಾಡ್ತಾರೆ. ಪ್ರತಿ ಭಾರತೀಯರು ಅದನ್ನ ಕೇಳಲೇಬೇಕು. ಏನು ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಪವನ್ ಕಲ್ಯಾಣ್ ಈ ಟಾಪಿಕ್ ಬಗ್ಗೆ ಮಾತಾಡುವಾಗ ಮೊದಲು ತೆಗೆಯೋದು ಡಬ್ಬಿಂಗ್ ವಿಷಯ. ತಮಿಳುನಾಡಿನ ರಾಜಕಾರಣಿಗಳ ಲಾಜಿಕ್ಕೇ ಅರ್ಥ ಆಗ್ತಾ ಇಲ್ಲ. ಇವರಿಗೆ ಆರ್ಥಿಕವಾಗಿ ಲಾಭ ಆಗೋದಕ್ಕೆ ತಮಿಳು ಸಿನಿಮಾವನ್ನ ಹಿಂದಿಗೆ ಡಬ್ ಮಾಡಬಹುದು, ಆದರೂ ಅವರು ಹಿಂದಿಯನ್ನು ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ. మాట్లాడితే సంస్కృతాన్ని తిడతారు, హిందీని మీరు రుద్దుతున్నారు, సౌత్లో దక్షిణాదిని అంటారు. అన్ని దేశ భాషలే కదా. మన తమిళనాడులో తమిళ్ హిందీ రాకూడదు అంటుంటే నాకు అనిపించింది మనసులో ఒకటే, అప్పుడు తమిళ సినిమాల్ని హిందీలోకి డబ్ చేయకండి. డబ్బులేమో హిందీ నుంచి కావాలి, ఉత్తరప్రదేశ్ నుంచి డబ్బులు కావాలి, బీహార్ నుంచి డబ్బులు కావాలి, ఛత్తీస్గఢ్ నుంచి డబ్బులు కావాలి, కానీ హిందీ మాకు వద్దంటే అదే న్యాయం. పనిచేసే వాళ్ళందరూ మనకి బీహార్ నుంచి రావాలి, కానీ హిందీని ద్వేషిస్తానంటే ఎట్లా? ఇవన్నీ మారాలి కదా. అందుకని ಭಾಷೆಯಲ್ಲಿ ದ್ವೇಷಿಸಾಲ್సిన ಅವಸರ. ಕೃಷಿ ಕೆಲಸಕ್ಕೆ, ಹೋಟೆಲ್ ಕೆಲಸಕ್ಕೆ, ಕ್ಲೀನಿಂಗ್ ಕೆಲಸಕ್ಕೆ ಎಲ್ಲದಕ್ಕೂ ಉತ್ತರ ಭಾರತದಿಂದ ಬರುವಂಥ ಕೂಲಿ ಕಾರ್ಮಿಕರು ಬೇಕು, ಆದರೆ ಹಿಂದಿ ಬೇಡ. ನಿಮಗೆ ಪುಷ್ಪ 2 ಸಿನಿಮಾ ಗೊತ್ತಲ್ವಾ? ಇದೇ ತೆಲುಗಿನ ಪುಷ್ಪ 2 ಸಿನಿಮಾ ಹಿಂದಿಯಲ್ಲಿ ಬರೋಬ್ಬರಿ 800 ಕೋಟಿ ಹಣ ಗಳಿಸುತ್ತೆ. ಅದೇ ರೀತಿ ನಮ್ಮ KGF ಕೂಡ. ಇದನ್ನ ನಾವಲ್ಲ, ಸ್ವತಃ ಅಲ್ಲು ಅರ್ಜುನ್ ಅವರು ಹೇಳ್ತಾರೆ, ಕೇಳಿ. ನಮಸ್ತೆ. बिहार के पावन धरती को मेरा शत प्रणाम. पहली बार बिहार आया हूं. आपका प्यार और आपका स्वागत के लिए बहुत बहुत शुक्रिया. पुष्पा कभी झुकेगा नहीं, लेकिन आज पहली बार आपका प्यार के लिए झुकेगा. थैंक यू पार्टनर. बहुत प्यार दिए आप. बहुत बहुत शुक्रिया.
ಇದರ ಅರ್ಥ ಇಲ್ಲಿ ಹೋರಾಟ ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ ಅಲ್ಲ, ಸ್ಟಾಲಿನ್ ವರ್ಸಸ್ ಭಾರತ. ಇದನ್ನ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಇದೇ ರೀತಿ ಕರ್ನಾಟಕದಲ್ಲೂ ಶುರು ಮಾಡ್ಕೊಳ್ತಾರೆ. ಯಾಕಂದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಭಾಷೆ ಇದೆ. ಇವರು ನಾವು ನಮ್ಮ ಭಾಷೆಯಲ್ಲೇ ರೂಪಾಯಿ ಚಿಹ್ನೆ ಮಾಡ್ಕೊಳ್ತೀವಿ ಅಂದ್ರೆ ಲಾಜಿಕ್ ಇದೆಯಾ? ಉತ್ತರ ಭಾರತದ ಕೈಲಾಸ ಪರ್ವತ ಶಿವನ ವಾಸಸ್ಥಳ, ಅದೇ ದಕ್ಷಿಣ ಭಾರತ ಶಿವನ ಪುತ್ರ ಸುಬ್ರಹ್ಮಣ್ಯ ಮುರುಘದೇವರ ಮನೆ. ಇದನ್ನೇ ಈಗ ರಾಜಕೀಯಕ್ಕೋಸ್ಕರ ಬೇರೆ ಮಾಡೋಕೆ ಹೊರಟಿದ್ದಾರೆ. నార్త్ సౌత్ డిబేట్కి నా సమాధానం ఒకటే. ఉత్తరాదిన ఉన్నది హిమాలయాల్లో, ఉత్తరాదినున్న హిమాలయాల్లో ఉంది పరమశివుని కైలాసం. దక్షిణాదిన ఆయన కుమారుడు కుమారస్వామి మురుగన్ నివాసం. ఈ దేశాన్ని విడగొట్టే ధైర్యం సాహసం ఎవ్వడికి ఉందని నేను అనుకోను. ఆ భయం నాకు లేదు. వారు ఎంచుకున్న ప్రదేశం ఈ భారతదేశం. అలాంటి దేశాన్ని విడగొట్టాలి అనుకుంటే ఒకసారి ఆలోచించి మాట్లాడండి. భాష వేరు, భావం వేరు. మీరు బయట వారు, మేము లోపల వారం. మీరు ఉత్తరాది వాళ్ళు తెల్లగా ఉంటారు, మేము దక్షిణాది వాళ్ళు నల్లగా ఉంటామంటే మా ఇంట్లోనే ఒకళ్ళు, మా అన్నయ్య 6 అడుగులు 2 అంగుళాలు 3 అంగుళాలు, నేనేమో 5 అడుగులు. ನಮ್ಮ ದೇಶದ ದುರಂತ ನೋಡಿ ಮೇರಿ ಮಾತೆ ಅಥವಾ ಅಲ್ಲಾನ ಬಗ್ಗೆ ಒಂದು ಮಾತು ಹೇಳಿದ್ರೆ ಬೆಂಕಿ ಬೀಳತ್ತೆ. ಆದ್ರೆ ಪಾರ್ವತಿ, ಲಕ್ಷ್ಮಿ, ಜಗನ್ನಾಥ ಅಥವಾ ಭಗವಾನ್ ಅಯ್ಯಪ್ಪನನ್ನ ಎಷ್ಟು ಬೇಕಾದರೂ ಅವಮಾನಿಸಬಹುದು. ಆದ್ರೆ ಈಗ ಕಾಲ ಬದಲಾಗಿದೆ, ಹೊಸ ಪೀಳಿಗೆ ಬಂದಿದೆ. ತಪ್ಪನ್ನ ತಪ್ಪು ಅಂತ ಧೈರ್ಯವಾಗಿ ಹೇಳುವವರಿದ್ದಾರೆ. ಈ ಕುತಂತ್ರದ ರಾಜಕಾರಣವನ್ನ ಅರ್ಥ ಮಾಡಿಕೊಳ್ಳೋದಷ್ಟು ದಡ್ರಲ್ಲ ನಮ್ಮ ಜನ. ಮೇರಿ ಮಾತನ ఒక మాట అనగలరా? కానీ పార్వతీ దేవిని తిడతారు, లక్ష్మీ మాతని తిడతారు. అంటే నువ్వు ఇస్లాంకి అపవిత్రం జరిగితే మాట్లాడితే సెక్యులరిజం, జగన్మాతకి కానీ పార్వతీదేవికి కానీ శివుడికి కానీ రాముడికి కానీ అయ్యప్పకి కానీ అపవిత్రం జరిగితే మా మనోభావాలు బాధపడకూడదు, గాయపడకూడదు. నోరు మూసుకొని కూర్చోవాలి. ఆ జనరేషన్ పోయిందిరా బాబు, ఆ జనరేషన్ పోయింది. ఒక తప్పుని తప్పుగానే చెప్తాం. ఒక హిందువు ఒక ముస్లిం పట్ల తప్పు చేస్తే తప్పనే చెప్తాం. ಈ ದೇಶವನ್ನ ಒಡೆದು ಆಳೋಕೆ ಅಂತ ಬಂದಂತಹ ಎಷ್ಟೋ ಕುತಂತ್ರಿಗಳು, ದ್ರೋಹಿಗಳು ಹೇಳ ಹೆಸರಿಲ್ಲದಂತಾಗಿದ್ದಾರೆ. ಇನ್ನು ನೀವ್ಯಾವ ಲೆಕ್ಕ ಮಿಸ್ಟರ್ ಸ್ಟಾಲಿನ್? ಟೈಮ್ ಬರುತ್ತೆ, ಬಂದೇ ಬರುತ್ತೆ. ನಿಮ್ಮ ಈ ಸಾಮ್ರಾಜ್ಯ ಉರುಳಿ ಬೀಳುವ ಟೈಮ್ ಬಂದೇ ಬರುತ್ತೆ. ಇದೇ ಕಣ್ಣಲ್ಲಿ ಅದನ್ನ ನೋಡ್ತೀವಿ ಕೂಡ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.